ನಮಸ್ಕಾರ. ಶಂಭೋ ಶಂಕರ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಗೆಸ್ ಮಾಡೋಕ್ಕಾಗದಲ್ಲಿರುವಂಥ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದು ಸ್ವಾತಂತ್ರ್ಯ ದಿನಾಚರಣೆ. ಇನ್ನೇನು ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇಡೀ ಭಾರತದ ಮೂಲೆ ಮೂಲೆಗಳಲ್ಲಿ ಎಲ್ಲರ ಒಂದು ಮನೆಗಳಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಿ, ಕಚೇರಿಗಳಲ್ಲಿ ನಾವು ಆಚರಿಸ್ತಾ ಬಂದಿದ್ದೀವಿ. ನಮ್ಮದು ಆಸ್ಟ್ರೋ, ವಾಸ್ತು ಹಾಗೂ ನ್ಯೂಮರಾಲಜಿ ಸಬ್ಜೆಕ್ಟು ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋ ಡೌಟ್ ಎಲ್ಲರಲ್ಲೂ ಇರ್ಬೋದು. ನೋಡಿ, ನಮ್ಮ ಜಾತಕಗಳಲ್ಲೇ ಇಷ್ಟೊಂದು ತೊಂದರೆಗಳು ಇದ್ದು ನಾವು ನಮ್ಮ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆ ಅನುಭವಿಸ್ತಿರುವಾಗ ನಮ್ಮ ಥರ ಕೋಟ್ಯಾನುಕೋಟಿ ಜನ ವಾಸ ಮಾಡುವಂಥ ನಮ್ಮ ದೇಶಕ್ಕೂ ಕೂಡ ಅದರ ಒಂದು ಸಮಸ್ಯೆಗಳು ಏನೆಲ್ಲ ಇದೆ, ಯಾಕೆ ನಮ್ಮ ದೇಶ ಒಂದಾದ್ಮೇಲೆ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಇದಕ್ಕೆ ಪರಿಹಾರ ಏನು, ನಮ್ಮ ಕಡೆಯಿಂದ ನಾವೇನು ಪರಿಹಾರ ಕೊಡ್ಬೋದು ಅನ್ನೋ ಆಲೋಚನೆ ಇವತ್ತು ನಮ್ಮ ಗುರುಗಳು ಮಾಡಿರೋದ್ರಿಂದ ಈ ಒಂದು ವಿಶೇಷ ಸಂಚಿಕೆ ನಾವು ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ, ಆ ಒಂದು ಸ್ವಾತಂತ್ರ್ಯ ಸಿಕ್ಕಂಥ ಡೇಟ್ನ ಬಗ್ಗೆ, ಇವತ್ತಿನ ಡೇಟ್ ಬಗ್ಗೆ, ಇಷ್ಟು ವರ್ಷಗಳ ಒಂದು ಏಳು ಬೀಳುಗಳ ಬಗ್ಗೆ, ಎಲ್ಲದರ ಬಗ್ಗೆ ಒಂದು ಕುತೂಹಲಕಾರಿ ಮಾಹಿತಿಗಳನ್ನ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಹಾಗುರು ಅಘೋರ ವಿದ್ಯಾಪೀಠಂನ ಸಂಸ್ಥಾಪಕರು, ನಮ್ಮೆಲ್ಲರ ಪ್ರೀತಿಯ ಪ್ರಸಿದ್ಧ ಆಸ್ಟ್ರೋನ್ಯೂಮರಾಲಜಿಸ್ಟ್, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಆದಿತ್ಯ ನಾರಾಯಣ ಮಹರ್ಷಿ ಗುರುಗಳು. ಬನ್ನಿ, ಅವ್ರನ್ನ ಪ್ರೀತಿಯಿಂದ ಇವತ್ತಿನ ಸಂಚಿಕೆಗೆ ಬರಮಾಡ್ಕೊಳ್ತಾ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತಾಡೋಣ. ಗುರುಗಳೇ ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ಕಾರ. ಎಸ್, ಸ್ವಾತಂತ್ರ್ಯ ದಿನಾಚರಣೆ ಅಂದಿದ ತಕ್ಷಣ ಆಸ್ಟ್ರೋ ನ್ಯೂಮರಾಲಜಿಗೆ ಒಂದು ವಿಶೇಷವಾದ ಸಬ್ಜೆಕ್ಟ್. ನನಗೂ ಅಷ್ಟೇ ಕುತೂಹಲ ಇದೆ ಗುರುಗಳೇ. ನಮ್ಮ ಜಾತಕದ ತೊಂದರೆಗಳ ಬಗ್ಗೆ ಹೇಳ್ತಾ ಇರ್ತೀವಿ, ಎಷ್ಟೋ ಸಮಸ್ಯೆಗಳು, ನಮ್ಮ ಥರ ಕೋಟಿ ಜನ ಇದ್ದಾರೆ. ಅಂದಮೇಲೆ ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ವಾ ಆಸ್ಟ್ರೋ ನ್ಯೂಮರಾಲಜಿಗೆ ಲಿಂಕ್ ಮಾಡಿಕೊಂಡು? ಸೊ ಇವತ್ತು ವಿಶೇಷ ಮಾಹಿತಿ ತಿಳಿಸ್ಕೊಡೋಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ ಗುರು? ನೋಡಿ, 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಬರಬೇಕಾಗಿತ್ತೇನೋ, ಯಾಕಂದರೆ ಭಾಳ ಜನಕ್ಕೆ ಈ ವಿಷಯ ಗೊತ್ತಿದೆ. ಹೌದು. ಆದರೆ ಮರ್ತೋಗ್ತಾರೆ. ಯಾರು ಮರೀತಿದ್ದಾರೆ? ಯಾರು ಹೇಳ್ಕೊಡ್ತಾ ಇಲ್ವಾ? ಸರಿಯಾದ ಮಾರ್ಗದರ್ಶನ ಇಲ್ವಾ? ಅಥವಾ ನಮ್ಮನ್ನು ಆಳ್ತಕ್ಕಂತಹ ರಾಜಕಾರಣಿಗಳು ಸರಿ ಇಲ್ವಾ? ಅಥವಾ ರಾಜಕಾರಣಿಗಳಿಗೆ ಗೊತ್ತಿಲ್ವಾ? ಅಥವಾ ಪ್ರತಿಯೊಂದು ರಾಜಕಾರಣ ತನ್ನ ಸ್ವಾರ್ಥದಿಂದಲೇ ಕೂಡಿದೆಯಾ? ವೋಟ್ ಮಾಡಿ ಗೆಲ್ಸಿರೋರು ನಾವೇ ಅಲ್ವಾ ಗುರುಗಳೇ? ಇರ್ಬೋದು. ವೋಟ್ ಮಾಡಿ ಗೆಲ್ಸಿದ್ರು ಕೂಡ ನಮಗೂ ಮನುಷ್ಯತ್ವ ತೆಗೆದಿರ್ಬೇಕಲ್ವಾ? ನಾವು ತಿನ್ನೋಣ, ತಿನ್ನೋ ಜೊತೆಗೆ ಅಭಿವೃದ್ಧಿ ಕೂಡ ಮಾಡೋಣ. ಎಲ್ಲ ನೀನೇ ತಿಂತ ಬರ್ತಿದ್ದ ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಒಬ್ಬೊಬ್ರು 1000 ಕೋಟಿ ಮಾಡ್ಕೊಂಡು ಇವತ್ತು ಕಾಲ ಕಳೀತಾ ಇದ್ರೆ, ಇವತ್ತು ದೇಶನ ಲೂಟಿ ಮಾಡ್ತಾ ಇದ್ರೆ, ದೇಶನ ಅಧೋಗತಿ ತಗೊಂಡು ಹೋಗ್ತಾ ಇದ್ರೆ, ಒಬ್ರನ್ನೊಬ್ಬರಿಗೆ ಅವ್ರ ಕಾಲ ಇವ್ರು ಇಳಿಯೋದು, ಇವ್ರ ಕಾಲ ಅವ್ರು ಇಳಿಯೋದು. ನೀವು ಸರಿ ಇಲ್ಲ, ನೀವು ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ, ಆ ಪಕ್ಷ ಸರಿ ಇಲ್ಲ. ಇದೇ ಲೆಕ್ಕಾಚಾರದಲ್ಲಿ 80 ವರ್ಷಗಳು ಕಳೆದುಬಿಟ್ಟಿದ್ದೀರ ನೀವು ಏನು ಮಾಡಿದ್ದೀರಾ? ಭಾರತ ದೇಶಕ್ಕೆ ಏನು ಮಾಡಿದ್ದೀರಾ ನೀವು ಅಂತಂದರೆ ಎಲ್ಲವನ್ನೂ ಮಾಡಿದ್ದೀವಿ, ಎಲ್ಲವೂ ನಡೀತಾ ಇದೆ, ಡೆವಲಪ್ಮೆಂಟ್ ಆಗೋಗಿದೆ ಅಂತ ಹೇಳ್ತಿದ್ದೀರಾ. ಆದರೆ ಡೆವಲಪ್ಮೆಂಟು ಇಲ್ಲ, ಇನ್ನೂ ಆಗ್ತಾನೇ ಇದೆ, ಇನ್ನು ಮಾಡ್ತಾನೇ ಇದೆ. ಈ ಡೆವಲಪ್ಮೆಂಟು ಅಥವಾ ಜನಜಾಗೃತಿ ಅಥವಾ ಯಾರಾದರೂ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕಂದ್ರೆ ಯಾರೂ ಮಾಡಲ್ಲ, ಇರಬೇಕು, ಯಾರು ತಗೊಳ್ಳಲ್ಲ. ಅವ್ರಿಗೊಂದು ಅಧಿಕಾರ ಸಿಗುತ್ತೆ. ಅಧಿಕಾರ ಸಿಕ್ಕಿದ ಮೇಲೆ ಅಧಿಕಾರವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು, ದೇಶಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ಜನಗಳು ಒಳ್ಳೇದು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಒಂದು ಕಡೆ ಮರೀಚಿಕೆಯಾಗಿದ್ದರೆ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ ವೋಟ್ ಗೆಲ್ಲೋದಕ್ಕೆ, ನಾನು ಈ ಸೀಟ್ಗಳಿಗೆ ಇಷ್ಟು ಖರ್ಚು ಮಾಡಿದ್ದೀನಿ, ಅದನ್ನು ಹೆಂಗೆ ಲೂಟಿ ಮಾಡಬೇಕು, ಹೆಂಗೆ ರೊಟೇಷನ್ ಮಾಡಬೇಕು ಅಂತ ಹೇಳಿ ಇದರಲ್ಲೇ ಕಾಲ ಕಳೀತಕ್ಕಂಥ ಈ ಮನೋಭಾವನೆ ಇದೆಯಲ್ಲ, ಈ ಮನೋಭಾವನೆ ಮೊದಲು ಬದಲಾವಣೆ ಆಗಬೇಕು. ನಾವಿಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ಜನಗಳ ಉದ್ದೇಶ ಮಾತಾಡ್ತಾ ಇಲ್ಲ, ಒಟ್ಟಾರೆಯಾಗಿ ಎಲ್ಲವನ್ನು ಸೇರಿಸಿ ಮಾತಾಡ್ತಕ್ಕಂಥ ಈ ಲೆಕ್ಕಾಚಾರಗಳು, ಆ ಮನೋ ವಿಚಾರಗಳಿದೆಯಲ್ಲ, ಆ ಮನೋ ವಿಚಾರಗಳಿಂದ ಬರಬೇಕಿದು. ನನ್ನದು, ನಮ್ಮ ದೇಶ, ಎಷ್ಟೋ ದೇಶ ವಿದೇಶಗಳೆಲ್ಲ 100 ವರ್ಷ ಮುಂದೆ ಇದ್ದಾವೆ. ಆದರೆ ನಾವು ಅಲ್ಲೇ ಇದ್ದೀವಿ ಅಂತಂದರೆ ಇದರಿಂದ ಯಾವುದೋ ಒಂದು ಲೆಕ್ಕಾಚಾರ ಇದೆ ಅಂದರೆ ಖಂಡಿತ ಒಂದು ಲೆಕ್ಕಾಚಾರ ಇದೆ. ಈ ಲೆಕ್ಕಾಚಾರವನ್ನು ಈ 80 ವರ್ಷ ಆದ ನಂತರವಾದರೂ ತಲುಪಬೇಕು, ಅವರಿಗೆ ತಲುಪಿ ಇದನ್ನ ಬದಲಾವಣೆ ಆಯ್ತು ಅಂತಂದ್ರೆ ನಮ್ಮ ಭಾರತ ದೇಶದ ಅಷ್ಟು ಜನ ಸುಭಿಕ್ಷವಾಗ್ಬಿಡ್ತೀವಿ. ಅಂದ್ರೆ ವರ್ಷಕ್ಕೆ 2 ಸಲ ಧ್ವಜ ಹಾರಿಸಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಹೇಳೋದಲ್ಲ. ಇವತ್ತು ನಮ್ಮ ದೇಶದಲ್ಲಿ ಅಷ್ಟು ಖುಷಿಯಾಗಿ ಜೀವನ ಮಾಡಬೇಕು ಜನಗಳು ಅಂತ ಅಂದ್ರೆ ಅವರವರ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗ್ಲಿ ಅಂತ. ಇನ್ನು ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ ಗುರುಗಳೇ, ನೀವು 80 ವರ್ಷ ಅಂತ ಹೇಳಿದ್ರಿ. ಸೊ 15/8/1947 ಅಂದಾಗ ಫಸ್ಟ್ ನಿಮ್ಮ ಮನಸ್ಸಿಗೆ ಬಂದಿದ್ದು ಆ ಡೇಟ್ ಬಗ್ಗೆ ಏನು? ನೋಡಿ, ಭಾರತ ದೇಶದ ಹುಟ್ಟು ಅಂತಕ್ಕಂಥದ್ದು ಸ್ವಾತಂತ್ರ್ಯ ದಿನ ಬಂದಂಥ ದಿನ.
ಈ ಸ್ವಾತಂತ್ರ್ಯ ಯಾವತ್ತು ನಮ್ಮ ದಿನಕ್ಕೆ ಬಂತು ಅದು ನಮ್ಮ ಭಾರತ ದೇಶದ ಹುಟ್ಟು. ಹೌದು. ಈಗ ಮನುಷ್ಯ ಹುಟ್ಟಿದಾಗ ಒಂದು ಡೇಟ್ ಆಫ್ ಬರ್ತ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಜಾತಕ ತೆಗಿತೀವಿ. ಅದೇ ತರನೇ 15/8/1947 ಅಂತಕ್ಕಂಥ ಈ ದಿನ ಆಯ್ತಲ್ಲ, ನಮ್ಮ ಭಾರತ ದೇಶದ ಬರ್ತ್ಡೇ. ಹೌದು. ಆಯ್ತಾ? ಆ ಬರ್ತ್ಡೇ ಏನ್ ಹೇಳುತ್ತೆ, ಆ ಲೆಕ್ಕಾಚಾರವನ್ನು ತಗೊಂಡಾಗ ಒಂದು ಮಾಹಿತಿ ಕೊಡ್ತಿದ್ದು ಬಹಳ ಅದ್ಭುತವಾದ ಲೆಕ್ಕಾಚಾರ. ಯಾಕಂದ್ರೆ ಆಸ್ಟ್ರೋ ನ್ಯೂಮರಾಲಜಿ ಅಂತಕ್ಕಂಥದ್ದು ಯಾಕೆ ಕೆಲಸ ಮಾಡುತ್ತೆ, ಪ್ರತಿಯೊಬ್ಬರಿಗೂ ಈ ಪ್ರಪಂಚದ ಪ್ರತಿಯೊಂದು ಜೀವಿಗಿಡಿದು ದೇಶಕ್ಕೂ ಯಾಕೆ ಕೆಲಸ ಮಾಡ್ತಿರೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆ. ಇದು ಎಷ್ಟನ್ನ ಗೊತ್ತಿದೆ, ಆದ್ರೆ ಅದಕ್ಕೆ ತಾಳೆ ಹಾಕೋತಕ್ಕಂಥ ಜ್ಞಾನದನೇ ಇಲ್ಲ ನಮ್ಮಲ್ಲಿ. ಒಬ್ರು ತರ್ಕನೆ ಮಾಡಲ್ಲ, ಒಬ್ರು ತಾಳನೆ ಮಾಡಲ್ಲ. ಇಲ್ಲಿ ಅಷ್ಟು ಸಾಲ ಇದೆ ಅಂತ ಹೇಳ್ತಾರೆ. ಸಾಲ ಯಾಕಾಯ್ತು? ಈಗ 1950ನೇ ಆರ್ಟಿಕಲ್ 1ನೇ ಪ್ರಕಾರ ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಹೆಸರು ತಗೊಂಡಾಗ ನಮ್ಮ ಭಾರತ ದೇಶಕ್ಕೆ ಇಂಡಿಯಾ ಅಂತಕ್ಕಂಥ ಒಂದು INDIA ಟೋಟಲ್ ಮಾಡಿದ್ರೆ 12 ಬರ್ತದೆ, ನಂಬರ್ 3. ಓಕೆ, ಗುರುಗ್ರಹ. ಭಾರತ ಅಂತಕ್ಕಂಥ ಇನ್ನೊಂದು ಹೆಸರು ಇದೆ, BHARAT ಅಂತೇಳಿ ಭಾರತ ಅಂತ ಒಂದು ಹೆಸರಿದೆ. ಅದು ಕೂಡ ಎರಡನ್ನೂ ಅಧಿಕೃತವಾಗಿ ಡಿಕ್ಲೇರ್ ಮಾಡಿ ರಿಲೀಸ್ ಮಾಡ್ಬಿಟ್ಟು ಎರಡು ಬಳಕೆಯಲ್ಲಿ. ಆದ್ರೆ ಭಾರತ ಅಂತ ತಗೋಬೇಕಾ ಅಥವಾ ಇಂಡಿಯನ್ ತಗೋಬೇಕಂತ ಲೆಕ್ಕಾಚಾರ ಇವತ್ತಿಗೂ ಜಿಜ್ಞಾಸೆ ಇದೆ ಹೊರತು ಅದು ಬಳಕೆಯಲ್ಲಿದೆ ಇದು ಬಳಕೆ ಇರ್ತಕ್ಕಂಥ ಲೆಕ್ಕಾಚಾರ ಬಂದಾಗ ಇಲ್ಲಿ ಒಬ್ಬ ಮನುಷ್ಯ ಅಂತ ಹುಟ್ಟಿದಾಗ ಅವನಿಗೆ ಒಂದು ಹೆಸರು ಇರಬೇಕು. ಅದು ಅವನ ಜಾತಕಿಗೆ ಬರ್ತ್ ನಂಬರ್ಗೋ ಫ್ಯೂಚರ್ ನಂಬರ್ಗೋ ಲಕ್ಕಿ ನಂಬರ್ಗೋ ಅವನಿಗೆ ಸೂಟಬಲ್ ಆಗಬೇಕು. ಇದು ಯಾವುದು ಸೂಟಬಲ್ ಆಗದೆ ನಾನು ಅದು ಒಂದು ಹೆಸರು ಕರಿತೀನಿ, ಇದು ಒಂದು ಹೆಸರು ಕರಿತೀನಿ, ಇದು ಬಳಕೆಯಲ್ಲಿದೆ ಅದು ಬಳಕೆಯಲ್ಲಿದೆ ಅಂದ್ರೆ ಯಾವ ಕೌಂಟಿಂಗ್ ನಂಬರ್ ನಿಮ್ಗೆ ಬರ್ತದೆ, ಯಾವ ಲೆಕ್ಕಾಚಾರದಲ್ಲಿ ನೀವು ಆ ಒಂದು ದೇಶಕ್ಕೆ ಹೆಸರಿಟ್ಟಿದ್ದೀರಾ? ಈಗ ಬರ್ತ್ ನಂಬರ್ 6 ಫ್ಯೂಚರ್ ನಂಬರ್ 8 ಏನೋ 15/8/1947 ತಗೊಂಡಾಗ ಬರ್ತ್ ನಂಬರ್ 6 ಫ್ಯೂಚರ್ ನಂಬರ್ 8 ಶುಕ್ರ ಗ್ರಹ ಮತ್ತೆ ಶನಿ ಗ್ರಹ ಅಂತಕ್ಕಂಥ ಆದಿತ್ಯದಲ್ಲಿ ನಮ್ಮ ದೇಶ ಜನ್ಮ ತಾಳಿದೆ. ಅಲ್ಲಿಗೆ ಇಂಡಿಯಾ ಅಂತಕ್ಕಂಥ 3 ನಂಬರ್ ಇದ್ರ ಲೆಕ್ಕಾಚಾರ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಇದು ಯಾವುದು ಸೂಟಬಲ್ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ನಿಮಗೆಲ್ಲ ವಿಚಾರ ಗೊತ್ತಿದೆ, ಈ ನಮ್ಮ ಭಾರತ ದೇಶ ಹಿಂದೆ ಭರತಖಂಡ ಅಂತಕ್ಕಂಥ ಬಳಕೆ ಭರತಖಂಡ, ಆಮೇಲೆ ಬರ್ತಾ 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 ಭಾರತ, ಬರ್ತಾ ಬರ್ತಾ ಇಂಡಿಯಾ ಆಗೋಯ್ತು. ಆಯ್ತಾ? ಇದಕ್ಕೂ ಈ ಬೆಳವಣಿಗೆಗೂ ಈ ಅಭಿವೃದ್ಧಿಗೆ ಏನಾದರೂ ವ್ಯತ್ಯಾಸಗಳಿದೆಯಾ ಅಂತ ಲೆಕ್ಕ ತಗೊಂಡಾಗ ಖಂಡಿತವಾಗೂ ಇದೆ. ಯಾಕೆ ಅಂತಂದ್ರೆ ನಾವು ವಾಸ ಮಾಡ್ತಕ್ಕಂಥ ಭೂಮಿ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಅಥವಾ ನಮ್ಮ ದೇಶ ಆಗಿರ್ಬೋದು, ನಿರ್ದಿಷ್ಟವಾಗಿರ್ತಕ್ಕಂಥ ಗ್ರಹಗತಿಗಳಿಂದ ಕೂಡಿರ್ತದೆ. ಆ ನಿರ್ದಿಷ್ಟವಾಗಿರ್ತಕ್ಕಂಥ ಆ ಗ್ರಹದ ಒಂದು ಸಂಖ್ಯೆಯನ್ನ ನಾವು ಸರಿ ಮಾಡಿಕೊಳ್ಳಿಲ್ಲ ಅಂತಂದಾಗ ಅಥವಾ ಅದಕ್ಕೆ ಸೂಟಬಲ್ ಆಗ್ತಕ್ಕಂಥ ಒಂದು ಲೆಕ್ಕಾಚಾರ ಮಾಡಲಿಲ್ಲ ಅಂತಂದಾಗ ಅದು ಎಲ್ಲೋ ಒಂದು ಕಡೆ ಅದೇನಾಗುತ್ತೆ, ಮಿಸ್ ಕಾನ್ಸೆಪ್ಟ್ ಆಗ್ಬಿಡ್ತದೆ, ಅಂದ್ರೆ ಮಿಸ್ ಕಮ್ಯುನಿಕೇಟ್ ಆಗ್ಬಿಡ್ತದೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಕ್ಕಂಥ ಲೆಕ್ಕಾಚಾರ ಬಂದಾಗ ಒಂದು ಗ್ರಹಕ್ಕೆ ಒಂದು ಗ್ರಹ ವೈರತ್ವ, ಒಂದು ಗ್ರಹಕ್ಕೆ ಒಂದು ಗ್ರಹ ಒಂದು ಸಂಖ್ಯೆಗೆ ವೈರತ್ವ ಅಂತಕ್ಕಂಥ ಲೆಕ್ಕ ತಗೊಂಡಾಗ ನಮ್ಮ ಈ ದೇಶ ಯಾವ ಗ್ರಹದ ಮೂಲಕ ಆಳಲ್ಪಡ್ತಾ ಇದೆ, ಯಾವ ಗ್ರಹದ ಸ್ಥಾನ ಇದೆ ಅಂತ ಹೇಳಬೇಕು. ಯಾಕಂದ್ರೆ ಹಿಂದೆ ಎಲ್ಲ ಬಹಳಷ್ಟು ಸಂಪತ್ತಿರ್ತಕ್ಕಂಥ ಸಂಪದ್ಭರಿತವಾದ ದೇಶ ಇದೆ ನಮ್ದು. ಹೌದು ಹೌದು, ಬಹಳ ಸಂಪತ್ತಿರ್ತದೆ. ನಮ್ಮ ಭಾರತ ದೇಶದಕ್ಕಂಥ ಸಂಪತ್ತು ಎಲ್ಲೂ ಇಲ್ಲವೇ ಇಲ್ಲ, ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಹೊರದಿಂದ ಬಂದಿರೋರೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರು, ಎಲ್ಲ ಇಲ್ಲಿ ಹೊತ್ಕೊಂಡಾಗ ಅಲ್ಲಿ ವಿಜೃಂಭಿಸ್ತಾ ಇರೋದೇ. ಆಯ್ತಾ? ಇಲ್ಲಿರ್ತಕ್ಕಂಥ ಸಂಪತ್ತು ನಮ್ಮವರೇ ಲೂಟಿ ಮಾಡೋ ಜೊತೆಗೆ ನಮ್ಮಿಂದ ತಗೊಂಡು ಹೋಗಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಆದರೆ ಆವತ್ತಿನ ಕಾಲದಲ್ಲಿ ಇದ್ದಂತಹ ಆ ಒಂದು ಸಂಪತ್ತು ಉತ್ಪನ್ನ ಆಗೋದಕ್ಕೆ ಕಾರಣ ಏನು, ಇವತ್ತು ನಷ್ಟ ಆಗ್ತಿದ್ದಕ್ಕೆ ಕಾರಣ ಏನು, ಇವತ್ತು ದೇಶ ಸಾಲದಲ್ಲಿ ಮುಳುಗ್ತಾ ಇರೋದಕ್ಕೆ ಕಾರಣ ಏನು? ನಮ್ಮ ರಾಜಕಾರಣಿಗಳು ನಿಜವಾದ ರಾಜಕಾರಣ ಮಾಡದೆ, ದೇಶಕ್ಕೋಸ್ಕರ ಒಂದು ಕರ್ತವ್ಯ ನಿಷ್ಠೆ ಮಾಡದೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಧಿಕಾರವನ್ನು ದುರ್ಬಲಪಡಿಸ್ಕೊಳ್ತಾ ಇರೋದು ಯಾವುದಕ್ಕೋಸ್ಕರ? ಇದೆಲ್ಲವೂ ಲೆಕ್ಕ ತಗೊಂಡಾಗ ಎಲ್ಲವೂ ಗ್ರಹಮಯ. ನಾವು ಭಾಳಷ್ಟು ಕಾರ್ಯಕ್ರಮ ಹೇಳ್ತಿರ್ತೀವಿ, ಸರ್ವಂ ಗ್ರಹಮಯಂ. ಇಂತಿಷ್ಟ ನಿರ್ದಿಷ್ಟವಾದ ಗ್ರಹಗಳಿಗೆ ಸರಿಯಾದ ಸಂಯೋಗ ಇಲ್ಲ ಅಂತಂದಾಗ ಅದು ನಮ್ಮ ತಲೆಯನ್ನು ಕೆಡಿಸ್ಬಿಡ್ತದೆ ಅಂತೇಳಿ, ನಮ್ಮ ರೂಟನ್ನೇ ಚೇಂಜ್ ಮಾಡಕ್ ಕೊಡ್ತದೆ ಅಂತೇಳಿ. ಒಂದಕ್ಕೆ ಟ್ಯಾಲಿ ಇರಬೇಕು. ಅದು ಟ್ಯಾಲಿ ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ರಿಸಲ್ಟ್ ಬರೋದೇ ಇಲ್ಲ. ಈ ಲೆಕ್ಕಾಚಾರದಲ್ಲಿ ಇವತ್ತು ದೇಶವನ್ನು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಅಭಿವೃದ್ಧಿ ಆಗ್ತಿಲ್ಲ. ಇಲ್ಲಿ ದಕ್ಷಿಣ 60% ಅಷ್ಟೇ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿರೋದು ಇವತ್ತು. ಹೌದು, ನಮ್ಮ ದಕ್ಷಿಣ ಭಾಗ 60% ಇಂಪ್ರೂವ್ಮೆಂಟ್ ಆಗಿರೋದು. ಪಶ್ಚಿಮ ಭಾಗ ಬರೀ 20% ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದು. ನಾರ್ತ್ ಡೆವಲಪ್ಮೆಂಟ್ ಇಲ್ಲ, ಈಸ್ಟ್ ಡೆವಲಪ್ಮೆಂಟ್ ಇಲ್ಲ. ಒಂದು ಕಡೆ ಜನಗಳ ಪ್ರಾಬ್ಲಮ್ ಈಸ್ಟ್ ಅಂತಂದ್ರೆ ನಾರ್ತಲ್ಲಿ ರಾಜಕಾರಣದ ಪ್ರಾಬ್ಲಮ್ ಅಂತ ಹೇಳುತ್ತೆ ಶಾಸ್ತ್ರ. ನಾವು ನಿರ್ದಿಷ್ಟ ಬಗ್ಗೆ ಇಂಥವ್ರ ಅಂತ ಹೇಳಕ್ ಬರೋಲ್ಲ ಇಲ್ಲಿ. ಅದು ನೀವೇ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಆಳುವ ಪಕ್ಷ, ಆಳ್ವಿಕೆಲಿರೋ ಪಕ್ಷ
ಎಷ್ಟೋ ಬಂದೊಟ್ಟಾಗಿದೆ 80 ವರ್ಷದಲ್ಲಿ. ಹೌದು. ಆದರೆ 80 ವರ್ಷದಲ್ಲಿ ಆ ನಾರ್ತು ಇನ್ನೂ ಹಾಗೇ ಇದೆ ಅಂತಂದರೆ, ಇಲ್ಲ ಅಲ್ಲಲ್ಲಿ ಮಾಡಿಬಿಟ್ಟಿದ್ದೀವಿ, ಮಾಡ್ತಾನೇ ಇದ್ದೀರಾ, ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಮಾಡ್ತಾನೇ ಇದ್ದೀರಾ. ಆದರೆ 100% ಭಾರತ ಡೆವಲಪ್ಮೆಂಟ್ ಕಂಟ್ರಿ ಆಗುತ್ತಾ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗುತ್ತಂದ್ರೆ ಸಾಮಾನ್ಯ ಜನ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಉಳ್ಳವರು ಮಾತ್ರ ಮಾಡಬೇಕು. ಹೌದು ಹೌದು. ಹೌದಾ? ಅಧಿಕಾರ ಇರ್ತಕ್ಕಂಥ ಪಕ್ಷಗಳು ಮಾಡಬೇಕು. ಆದರೆ ಅಧಿಕಾರ ಪಕ್ಷಗಳು ಏನು ಮಾಡ್ತಿದ್ದೀರಾ ನೀವು? ಎಲ್ಲಿ ಕೊಂಡೊಯ್ತಾ ಇದ್ದೀರಾ ನೀವು? ಎಲ್ಲೆಲ್ಲೋ ಹೋಗಿ ಏನೇನೋ ಭಾಷಣಗಳು ಮಾಡ್ತೀರಾ, ಅದು ಹಂಗಾಗತ್ತೆ ಹಿಂಗಾಗತ್ತೆ, ಅಷ್ಟು ಬಿಸ್ನೆಸ್ ತೊಗೊಂಡ್ಬರ್ತಾ ಇದ್ದೀನಿ, ಇಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಬರ್ತಾ ಇದ್ದಿರಲಿ. ಸರಿ, ಎಲ್ಲರೂ ಬರ್ತಾ ಇದೆ, ಎಲ್ಲರೂ ಆಕರ್ಷಣೆ ಆಗ್ತಿದೆ ಭಾರತಕ್ಕೆ. ಆದರೆ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಮತ್ತಷ್ಟೇ ಸಾಲವನ್ನು ಹೊರಿಸ್ತಾ ಇದ್ದೀರಾ. ಈ ಸಾಲವನ್ನು ಜನಗಳ ಮೇಲೆ ಹೊರಿಸ್ತಾ ಇದ್ದೀರಾ. ಆ ತೆರಿಗೆ, ಈ ಟ್ಯಾಕ್ಸು, ಆ GST, ಅದು ಇದು ಸಿಕ್ಕಾಬಟ್ಟೆ ಹಾಕಿ ಲೂಟಿ ಮಾಡ್ತಾ ಇದ್ದೀರಾ. ಅವ್ರವ್ರ ಅಕೌಂಟ್ಗಳಿಂದ ಒಂದೊಂದು ಚೂರು ತೆಗೆದು ಕೊಟ್ಟರೆ ಸಾಲ ಅರ್ಧ ತೀರುತ್ತಾ ಅಂತ. ಸಾಲ ತೀರುತ್ತಿರೋದಕ್ಕಿಂತ ಇದು ಒಬ್ಬರಿಂದ ಆಗ್ತಕ್ಕಂಥ ಪ್ರಯತ್ನ ಇಲ್ಲ. ಅಧಿಕಾರೂಢ ಪಕ್ಷ ಯಾವುದೇ ಆಗಿದ್ರೂ ಕೂಡ ಆ ಮನೋಭಾವನೆ ಬೆಳೆಸ್ಕೋಬೇಕು. ಇವತ್ತು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. 2026-27 ಒಂದು ಲೆಕ್ಕಾಚಾರಕ್ಕೆ ನಮ್ಮ ಭಾರತದ ದೇಶದ ಸಾಲ ಎಷ್ಟು ಅಂತಂದರೆ 214.82 lakhs crores ಅಂತೆ. ನೀವು ತೆಗೆದುಬಿಟ್ಟು ನಿಮ್ಗೆ ಇದ್ರಲ್ಲಿ ಗೊತ್ತಾಗ್ತದೆ. ಆಯ್ತಾ? 214.82 ಲಕ್ಷ ಕ್ರೋರ್ಸ್ ಸಾಲ ನೀವು ತೀರ್ಸೋದು ಯಾವಾಗ? ಲೂಟಿ ಹೊಡೆದಿಟ್ಟಿರ್ತಕ್ಕಂತಹ ಅಷ್ಟು ಸಂಪತ್ತನ್ನು ತಗೊಂಡು ಬಂದರೆ ಆರಾಮಾಗಿ ತೀರಿಸ್ಬೋದು. ಹೌದು. ಆಯ್ತಾ? ಇಲ್ಲಿ ತಗೊಂಡೋಗಿ ಎಲ್ಲೆಲ್ಲೋ ಇಟ್ಟಿದ್ದೀರಲ್ಲ, ಯಾವುದಾದ್ರು ಬ್ಯಾಂಕಲ್ಲಿ ಇಟ್ಟಿದ್ದೀರಲ್ಲ, ಅದೆಲ್ಲ ಒತ್ಕೊಂಡ್ಬರ್ತೀನಿ ಅಂತ ಯಾರು ಹೇಳಿದ್ರು, ಇವತ್ತಿಗೂ ಏನು ಮಾಡಲಿಲ್ಲ. ಆಯ್ತಾ? ಅದೆಲ್ಲ ಒತ್ಕೊಂಡ್ಬಂದ್ರೆ ಸಾಲ ತೀರಿಸ್ಬೋದು. ಸಾಲ ತೀರ್ಸಕ್ಕೂ ಆಗ್ತಿಲ್ಲ. ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ, ಮಾಡ್ತಿಲ್ಲ, ನೀವು ಪ್ರಯತ್ನ ಮಾಡ್ತಿದ್ದೀರಾ, ಬಟ್ ಮಾಡಕ್ ಆಗ್ತಿಲ್ಲ. ಯಾಕೆ? ನಾವೆಲ್ಲ ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಹೇಳಿ ಒದ್ದಾಡ್ತಿದ್ದೀವಿ. ಇವತ್ತು ಕಟ್ಟಿ 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 ಹೈರಾಣ ಆಗೋಗ್ಬಿಟ್ಟಿದ್ದೀವಿ ಇವತ್ತು ನಮ್ಮ ಜೀವನದಲ್ಲಿ. ತುಂಬೋರು ಜೇಬು ಮಾತ್ರ ತುಂಬತಾನೆ ಇದೆ. ಅದೇ ಲೂಟಿ, ಅದೇ ಹಗಲು ದರೋಡೆ, ಅಧಿಕಾರ ದುರುಪಯೋಗ. ಈ ಅಧಿಕಾರ ದುರುಪಯೋಗ, ಲೂಟಿ ಒಂದು ಕಡೆಗೆ ಆಯ್ತು ಅಂತಂದ್ರೆ ಇದೆಲ್ಲ ಸಾಮಾನ್ಯ ಜನಗಳ ಮೇಲೆ ಬೀಳ್ತಾ ಇರ್ತಕ್ಕಂಥ ಹೊರೆ. ಇಷ್ಟು ವರ್ಷ ಆದ್ರೂ ಕೂಡ ದಿನ ದಿನ ಬೆಳೀತಾ ಇದೆ ಹೊರತು ಸಾಲ ಇವತ್ತಿಗೂ ತೀರಿಲ್ಲ. ಇನ್ನು ತೀರಿಸೋದು ಯಾವಾಗ ನೀವು? ಆಸ್ಟ್ರಾಲಜಿ ಏನ್ ಹೇಳುತ್ತೆ ಗುರುಗಳೇ? ಆಸ್ಟ್ರಾಲಜಿ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಮೊದಲನೇ ಪಾಯಿಂಟ್, ಈ ಭರತ ಖಂಡವನ್ನ ಆಳ್ತಿರ್ತಕ್ಕಂಥವ್ರು ಯಾರು ಆಳ್ತಿದ್ರು? ಋಷಿ ಮುನಿಗಳೆಲ್ಲ ಇದ್ರು, ನಂತರ ರಾಜ ಮಹಾರಾಜರು ಬಂದ್ರು, ಆಳ್ಕೊಂಡು ಬಂದ್ರು. ಭರತ ಖಂಡ ಅಂತಕ್ಕಂಥ ಹೆಸರಿಂದ ಈ ಭರತ ಭೂಮಿನ ಕರೆದಿದ್ದು. ಯಥೇಚ್ಛವಾಗಿರ್ತಕ್ಕಂಥ ಸಂಪತ್ತು ನಮ್ಮ ದೇಶದಲ್ಲಿ ಇವಾಗ್ಲೂ ಇದೆ. ಎಲ್ಲೆಲ್ಲಿರ್ಬೇಕು ಅಲ್ಲಿ ಒಳಗಿದೆ, ಇವಾಗೂ ಇದೆ, ಇಲ್ಲ ಅಂತಲ್ಲ, ಇವಾಗ್ಲೂ ಇದೆ. ಈ ಭರತ ಖಂಡಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಗ್ರಹ ಯಾವುದು ಅಂತಂದ್ರೆ ಶುಕ್ರ ಭಗವಾನ್. ನೋಡಿ, ಎಷ್ಟು ಜನ ಗೊತ್ತಿಲ್ಲ ಈ ವಿಚಾರ. ಇಡೀ ಭರತ ಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಅದು ಶುಕ್ರ ಭಗವಾನ್. ಶುಕ್ರ ಅಂದ್ರೆ ಯಾರು? ಸಂಪತ್ತು, ಹಣ, ದುಡ್ಡು, ಹಣಕಾಸು ಎಲ್ಲ ಇದೆ. ಇದರ ಡೆಸ್ಟಿನಿ ಏನ್ ಬರ್ತದೆ? 15 ಅದು ಕೂಡ 6. ಅದು ಕೂಡ 6. ಹೌದು. ಎಸ್ ಎಸ್. ಅದೇ ಹೇಳಕ್ ಬಂದೆ. ಈಗ 15ನೇ ತಾರೀಕು ನಮ್ಮ ದೇಶ ಬರ್ತ್ ಆಗಿದೆ. ನೋಡಿ, ಅಲ್ಲಿಗೆ ಕನೆಕ್ಟ್ ಆಯ್ತದ್ದು. ಹೌದು. ಯಾರು ಹೇಳಿ ಕೇಳಿ ಮಾಡಿಲ್ಲ, ಯಾರು ಗೊತ್ತಿಲ್ಲ ಇದು. ವಿಧಿ ನಿರ್ಮಿತ ಯಾವ ರೀತಿ ಆಗುತ್ತೆ ಅಂದ್ರೆ 15ನೇ ತಾರೀಕು ಬರ್ತಾಯಿತು. ಆದ್ರೆ ಇದರ ಡೆಸ್ಟಿನಿ ಏನ್ ಹೇಳುತ್ತೆ? ನಂಬರ್ 8 ಹೇಳುತ್ತೆ. ಈ 8 ಅಂದ್ರೆ ಏನು ಗೊತ್ತಾ? ಸಾಲ ಅಂತೀವಿ ನಾವು. ಬರ್ತ್ ನಂಬರ್ 6 ಸಂಪತ್ತು, ಅಭಿವೃದ್ಧಿ. ನಂಬರ್ ಡೆಸ್ಟಿನಿ 8 ಅಂದ್ರೆ ಸಾಲ, ಶನಿಗ್ರಹ. ಯಾಕೆ ಎಲ್ಲೆಲ್ಲ ಯಾರ ಸಾಲನೋ ಅವ್ರಿಗೆಲ್ಲ ಶನಿಗ್ರಹದ ಪ್ರಾಬ್ಲಮ್ಸ್ ಇದ್ರೇ ಅದು ಸಾಲ ಆಗೋದು. ಅಲ್ಲಿಗೆ ದೇಶಕ್ಕೂ ಸಾಲ ಬಂದ್ಬಿಡ್ತು. ಈಗ ಸಾಲ ಲೆಕ್ಕ ಹಾಕಿ 214.82 ನೋಡಿ, ಟೋಟಲ್ ಎಲ್ಲ 8 ಬರ್ತದೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಾತಾಡ್ತಾ ಇದ್ದೀವಿ. ಅದು 8 ಇದೆ, ಅಲ್ಲೂ 8 ಇದೆ. 8 ಇದೆ. ಅಲ್ಲಿಗೆ ಈ ಲೆಕ್ಕಾಚಾರಗಳು ನಮಗೆ ಬಂದಿದೆ ಅಂತಂದಾಗ, ಬರ್ತ್ ನಂಬರ್ 6 ಫ್ಯೂಚರ್ ನಂಬರ್ 8 ಅಂದಾಗ ನಾವು ಎಲ್ಲಿ ಸರಿ ಮಾಡಬೇಕು ಅಂತಂದ್ರೆ, ಇದನ್ನ ಯಾರು ಸರಿ ಮಾಡಬೇಕು ಅವ್ರಿಗೆ ತಲುಪಲಿ ಈ ವಿಷಯ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ರಾಷ್ಟ್ರ ರಾಜಕಾರಣದ ಮಹೋನ್ನತ ವ್ಯಕ್ತಿಗಳಾಗಿರ್ಬೋದು, ಅವ್ರು ತಲುಪಬೇಕು. ಇದು ಎಲ್ಲಿ ಸರಿ ಮಾಡಬೇಕು ಅಂತಂದ್ರೆ, ಈ ಇಂಡಿಯಾ ಅಂತಕ್ಕಂಥ ನೇಮನ್ನು ತೆಗಿಬೇಕು. ಫಸ್ಟು ಇಂಡಿಯಾ ಅಂತಕ್ಕಂಥ ನೇಮು ನಂಬರ್ 3 ಅದು ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತೆ, ಆಗಲ್ಲ. ಭಾರತ್ ಅಂತಕ್ಕಂಥ ಒಂದು ನೇಮು 15 ಬರ್ತದೆ ಟೋಟಲ್ ಮಾಡಿದ್ರೆ. ಶುಕ್ರ ಗ್ರಹದ ಆಧಾರದಲ್ಲಿ ನಮ್ಮ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡಬೇಕು. ಇದು ಅಧಿಕೃತವಾಗಿ ಬಳಕೆ ಬರಬೇಕು. ಇಲ್ಲ ಅದು ಇದೆ ಇದು ಅಂದ್ರೆ ಇದ್ರಲ್ಲಿ ಯಾವ ತಗೊಳ್ಳೋ ನಾವು? ಆಗಲ್ಲ ಅದು. ಆಮೇಲೆ
ಈ ಭಾರತ ಅಂತ ಹೆಸರಿಟ್ಟಿದ್ದು ಯಾರು ಗೊತ್ತಾ ನಿಮಗೆ? ಸಾಕ್ಷಾತ್ ಶ್ರೀಕೃಷ್ಣ ಭಗವಾನ್ ಈ ಭರತಖಂಡಕ್ಕೆ, ಭರತ ಭೂಮಿಗೆ ಭಾರತ ಅಂತ ಹೆಸರಿಟ್ಟಿದ್ದು ನಮ್ಮ ಶ್ರೀಕೃಷ್ಣ ಭಗವಾನ್. ದೇವರ ಇಟ್ಟಿದ್ದ ಹೆಸರನ್ನೇ ನೀವು ತೆಗೆದಾಕ್ಬಿಟ್ಟು ಇಂಡಿಯಾ ಅಂತ ಇಂಡಿಯಾ ಮ್ಯಾಪಲ್ಲಿ ಇಟ್ಬಿಟ್ರೆ ಎಲ್ಲಿ ವರ್ಕ್ ಆಗ್ತದೆ? ಅಲ್ಲಿಗೆ ಶನಿ ದೇವರು ಏನು ಮಾಡಿದ್ರು, ಆಕ್ಟಿವೇಟ್ ಆಗ್ಬಿಟ್ರು. ಶನಿದೇವರು ಆಕ್ಟಿವೇಟ್ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರೂಢ ವ್ಯಕ್ತಿಗಳ ಒಂದು ಮಾನಸಿಕ ವಿಕರತೆ ಜಾಸ್ತಿ ಆಗೋಯ್ತು. ಒಂದು ದೇಶದ ಹೆಸರನ್ನ ಬದಲಾಯಿಸಿ ರೂಢಿಗೆ ತರೋದು ಎಷ್ಟು ಸುಲಭ ಗುರುಗಳೇ, ತುಂಬಾ ಕಷ್ಟ. ಡೆವಲಪ್ಮೆಂಟ್ ಆಗ್ತದೆ, ಬಟ್ ಕಷ್ಟವಾಗಿರುವಂತ ಮಾತದು. ಕಷ್ಟವಾದ ಮನಸ್ಸಲ್ಲ ಇದು, ಕಷ್ಟ ಏನಲ್ಲ ಇದು, ಮನಸ್ಸು ಮಾಡ್ಬೇಕಷ್ಟೇ. ನಾವು ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ತೀವಿ, ತಾಯಿ ಭಾರತ ಮಾತಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀವಿ. ಇದನ್ನ ಆದಷ್ಟು ಬೇಗ ಇದನ್ನ ಯಾರು ಚೇಂಜ್ ಮಾಡ್ಬೇಕು ಅವ್ರಿಗೆ ಮನಸ್ಥಿತಿನ ಚೇಂಜ್ ಮಾಡಿ ನಮ್ಮ ಈ ಭರತ ಭೂಮಿಗೆ ಶುಕ್ರನ ಅಧೀನಿರ್ತಕ್ಕಂತಹ ಭಾರತ ಅಂತಕ್ಕಂಥ ಹೆಸರನ್ನ 15 ಸಂಖ್ಯೆಯಲ್ಲಿ ನಾಮಕರಣ ಮಾಡಬೇಕು ಅಂತ ಹೇಳಿ ವರ್ಲ್ಡ್ ಮ್ಯಾಪ್ ಇಂಡಿಯಾದಲ್ಲಿ ಆ ಭಾರತದ ಹೆಸರು ಬರಬೇಕಲ್ಲಿ, ಇಂಡಿಯಾ ತೆಗಿಬೇಕು. ಯಾವಾಗ್ಲೂ ಬರ್ತ್ ನಂಬರು 6 ಮತ್ತೆ ಆ ನೇಮ್ ನಂಬರ್ 6 ಯಾವ ಬರ್ತದೆ ಅವಾಗ ಏನಾಗುತ್ತೆ, ಶುಕ್ರ ಆಕ್ಟಿವೇಟ್ ಆಗ್ತದೆ. ಶುಕ್ರ ಎಲ್ಲಿ ಆಕ್ಟಿವೇಟ್ ಆಗ್ತದೆ ಸಂಪತ್ತು ದ್ವಿಗುಣ ಆಗ್ತಾ ಬರ್ತದೆ. ಪ್ರತಿ ಒಂದು 4 ದಿಕ್ಕುಗಳು ಕೂಡ 100% ಡೆವಲಪ್ಮೆಂಟ್ ಆಗ್ತದೆ. ನೀವು ಅದಕ್ಕೊಂದು ಟ್ಯಾಲಿ ಮಾಡಿ ಶನಿ ದೇವರನ್ನು ಆಕ್ಟಿವೇಟ್ ಮಾಡ್ತಾ ಇದ್ರೆ ಸಾಲ ಜಾಸ್ತಿ ಆಗಿದೆ. ಆ ಆಡಳಿತಾರೂಢ ಪಕ್ಷದ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು, ಪ್ರಧಾನಮಂತ್ರಿಗಳು, ದೊಡ್ಡವರು, ಇವರ ಮನಸ್ಸು ಪರಿವರ್ತನೆ ಹೆಂಗಾಗ್ತದೆ? ಅದರಿಂದ ಭಾರತ ಮಾತೆಯಲ್ಲಿ ಒಂದು ಪ್ರಾರ್ಥನೆ, ಆ ದೇವರಲ್ಲಿ ಒಂದು ಮನಸ್ಸು ಬದಲಾಯಿಸಿ ಕೃಷ್ಣ ಭಗವಾನ್ ಇಟ್ಟಿರ್ತಕ್ಕಂಥ ಹೆಸರನ್ನ ಮತ್ತೆ ಮರಳಿ ಜಾರಿಗೆ ತಂದು ಸಂವಿಧಾನದ ಪ್ರಕಾರ ಇದು ಚೇಂಜ್ ಮಾಡ್ತಕ್ಕಂಥದ್ದು ಈ ಭರತ ಭೂಮಿ ಮತ್ತಷ್ಟು ಅಭಿವೃದ್ಧಿ ಆಗೋದಕ್ಕೆ ಸಹಕಾರ ಆಗ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಇನ್ನು ಗುರುಗಳೇ 80 ವರ್ಷ 8 ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ವಿ. ಈ ವರ್ಷ ದಕ್ಷಿಣ ಭಾರತದ ಬಗ್ಗೆ ಮಾತಾಡ್ತಾ ಇದ್ರಿ. ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು ನಮ್ಮ ರಾಜ್ಯದಲ್ಲಾಗಿರ್ಬೋದು, ಪಕ್ಕದ ರಾಜ್ಯದಲ್ಲಾಗಿರಬಹುದು. ರಾಜಕಾರಣಿಗಳು ಅಥವಾ ಒಂದು ರಾಜ್ಯವನ್ನು, ಒಂದು ದೇಶವನ್ನು ಆಳೋರು ಅಂತ ಬಂದಾಗ ರಾಜಕಾರಣಿಗಳ ಜಾತಕ ಹೇಗಿರಬೇಕು, ಆ ಆಯ್ಕೆ ಹೇಗಿರಬೇಕು? ಇಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗಳ ದಿನಾಂಕ ಜಾತಕ ಒಬ್ಬರಿಂದೊಬ್ಬರಿಗೆ ಬದಲಾವಣೆ ಇರ್ತದೆ. ಪಕ್ಷ ವೆರಿ ಇಂಪಾರ್ಟೆಂಟ್. ಪಕ್ಷದಲ್ಲಿರ್ತಕ್ಕಂಥ ಮುಖ್ಯ ರಾಜಕಾರಣಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಈಗ ನಾವು ಮಂತ್ರಿ ಅಂತ ಹೇಳ್ತೀವಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಂತೀವಿ, ರಾಷ್ಟ್ರಪತಿ ಅಂತ ಹೇಳ್ತೀವಿ. ಇವರು ಮೇಯ್ನು. ಯಾಕಂದ್ರೆ ದೇಶವನ್ನು ಆಳ್ತಕ್ಕಂಥ ರಾಜ ಅಥವಾ ರಾಜ್ಯವಾಳ್ತಕ್ಕಂಥ ರಾಜ ವೆರಿ ಇಂಪಾರ್ಟೆಂಟ್. ಆಮೇಲೆ ಸಾಮಂತರೆಲ್ಲ. ರಾಜನೇ ಸರಿ ಇಲ್ಲ ಅಂತಂದ್ರೆ ಸಾಮಂತರ ಹೆಂಗ್ ಸಾಧ್ಯ? ಅದರಿಂದ ದೇಶದ ರಾಜ್ಯನ ಬಗ್ಗೆ ಲೆಕ್ಕಾಚಾರ ಮಾಡ್ಕೋಬೇಕು. ಅದೇ ರೂಲ್ ಮಾಡೋ ಪ್ಲಾನೆಟ್ ಯಾವುದು ಗುರುಗಳೇ? ಅಂದರೆ ಒಬ್ಬ ರಾಜಕಾರಣಿ, ಬಲಿಷ್ಠ ರಾಜಕಾರಣಿ ಆಗಬೇಕು ಅಂದರೆ ಅವನಿಗೆ ಯಾವ ಗ್ರಹ ಸಾಥ್ ಕೊಡುವಂಥದ್ದು? ಅಲ್ಲ, ಒಬ್ರದ್ದೊಬ್ರಿಗೆ ಚೇಂಜಸ್ ಆಗುತ್ತೆ. ಸರ್ಕಾರ ಗೌರ್ಮೆಂಟ್ ತಗೊಂಡಾಗ ಅದು ಸೂರ್ಯಗ್ರಹ ಆಡಳಿತ ಪಕ್ಷದಲ್ಲಿ ಇರ್ತದೆ. ಈ ಸೂರ್ಯಗ್ರಹ ಉಚ್ಚ ಸ್ಥಾನ ಇದೆ ಅಂತಂದ್ರೆ ಈಗ ಇರ್ತಕ್ಕಂಥ ಲೆಕ್ಕಾಚಾರ ಬೇರೆ ಇರ್ತದೆ. ಆಯ್ತಲ್ಲ? ಆದ್ರೆ ಮೊದಲು ಮಾಡ್ಬೇಕಾಗಿರೋದು ನಮ್ಮ ದೇಶದ ಈ ಒಂದು ನೇಮ್ ಅನ್ನ ಚೇಂಜ್ ಮಾಡಬೇಕು. ಯಾವಾಗ ಈ ಭರತ ಭೂಮಿ ಶುಕ್ರಗಾದ ನಾಮ ಸಂಖ್ಯೆ ಹೊಂದಾಣಿಕೆ ಆಗ್ತದೆ, ಅವಾಗ ಆಟೋಮೆಟಿಕ್ ಎಲ್ಲ ಚೇಂಜಸ್ ಆಗುತ್ತೆ. ರಾಜಕಾರಣಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಒಳ್ಳೆ ಪಾಸಿಟಿವ್ ಆದಂತ ಆ ಮಾನಸಿಕವಾಗಿ ಏನ್ ಇವತ್ತು ನಮ್ಮ ಮಾತನಾಡ್ಕೊಳ್ಳೋಣ, ಮಿಕ್ಕಿದ್ ನೋಡೋಣ, ನಮ್ಗೆ ಮನಸ್ಸು ಬದಲಾವಣೆ ಅದೆಲ್ಲ ಚೇಂಜ್ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಅಧಿಕಾರ ನಮ್ಮ ದೇಶಕ್ಕೆ ಪ್ರಾಪ್ತಿ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಇದನ್ನು ಮಾಡುವಂತ ಪ್ರಯತ್ನ ಆಗ್ಲಿ. ಅದ್ಭುತವಾದ ಆಲೋಚನೆ ಗುರುಗಳೇ. ಬಹುಶಃ ನಮ್ಮಲ್ಲೇ ಪ್ರಥಮ ಬಾರಿಗೆ ಇದು. ಯಾರು ಈ ರೀತಿ ಆಲೋಚನೆ ಮಾಡಿಲ್ಲ. ಆದರೆ ಒಂದು ಬದಲಾವಣೆ ಆಗಬೇಕು ಅಂತಂದರೆ ಏನೆಲ್ಲ ಮಾಡ್ತೀವಿ, ಇದು ಒಂದು ಪ್ರಯತ್ನ ಯಾರ್ದಾದ್ರೂ ಮನಸ್ಸಿಗೆ ತಲುಪಿ ಚೇಂಜ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಕೂಡ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನಮಸ್ಕಾರ. ಇನ್ನು ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟಲ್ಲಿ ಬಹುಶಃ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ, ಏನು ಹಿಂಗೆ ಹೇಳ್ಬಿಟ್ರಲ್ಲ ಗುರುಗಳು ಅಂತ. ಆದರೆ ನಾವೊಬ್ಬ ಮನುಷ್ಯ ಆಗಿ ಹುಟ್ಟಿದ್ವಿ ಅಂತ ಅಂದಮೇಲೆ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆನೂ ಕೂಡ ಕಂಟ್ರೋಲ್ ಮಾಡ್ತಿರುವಂಥದ್ದು ಗ್ರಹಗಳು. ಹೀಗಿದ್ದ ಮೇಲೆ ನಮ್ಮ ಒಂದು ಭರತ ಖಂಡದ ಮೇಲೂ ಕೂಡ ಗ್ರಹಗಳ ಪ್ರಭಾವ, ನಂಬರ್ಗಳ ಪ್ರಭಾವ ಇದ್ದೇ ಇರುತ್ತೆ ಅಲ್ವಾ? ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಗುರುಗಳು ಹೇಳಿರುವಂಥ ಮಾತು ಎಲ್ಲೋ ಒಂದು ಕಡೆ ತಲುಪುವವರೆಗೆ ತಲುಪಿ ಅಂದುಕೊಂಡಿರುವಂಥ ಬದಲಾವಣೆ ಆಗಬೇಕು, ಅಂದುಕೊಂಡಿರುವಂಥ ಜೀವನ ಭಾರತೀಯರಾದ ನಮಗೆ ಸಿಗಬೇಕು,
ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶ ಕೂಡ ಬೆಳವಣಿಗೆಯನ್ನು ಕಾಣಬೇಕು ಅನ್ನೋದು ನಮ್ಮೆಲ್ಲರ ಪ್ರಜೆಗಳ ಹಾರೈಕೆ. ಉದ್ದೇಶ ಮಾತ್ರ ಬಹಳನೇ ದೊಡ್ಡದಾದಂಥ ಸದುದ್ದೇಶ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಇನ್ನು ವೀಕ್ಷಕರೇ, ನಮ್ಮ ಶಂಭೋ ಶಂಕರ ಯೂಟ್ಯೂಬ್ ಚಾನಲ್ನ ಪರವಾಗಿ ನಮ್ಮ ಗುರುಗಳು ಸದ್ಯದಲ್ಲೇ ಒಂದು ವಿಶೇಷವಾದ ಕ್ಲಾಸಸ್ನ ನಡೆಸ್ಕೊಡ್ತಾ ಇದ್ದಾರೆ. ಅಂದರೆ ನಮಗೆ ಯಾವುದೇ ಒಂದು ತೊಂದರೆಗಳಿಲ್ಲದೆ ನಮಗೆ ಅನುಕೂಲವಾಗುವಂಥ ರೀತಿ ಜೀವನ ಶೈಲಿಯನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಹೋಗಬೇಕು, ಯಾವ ಪದ್ಧತಿಗಳನ್ನ ಮನೆಗಳಲ್ಲಿ ಯಾರ್ಯಾರು ಫಾಲೋ ಮಾಡಬೇಕು, ಯಾವ ರೀತಿಯಾದ ಒಂದು ಪುರಾತನ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಎಲ್ಲದನ್ನು ತಿಳಿಸ್ಕೊಡುವಂಥ ಒಂದು ವಿಶೇಷವಾದಂಥ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ಹಾಗೆ ಯಾವಾಗ ಇರುತ್ತೆ ಕ್ಲಾಸ್, ಎಲ್ಲಿ ಮಾಡ್ತೀವಿ, ಎಷ್ಟು ಜನಗಳಿಗೆ ಒಂದು ಎಂಟ್ರಿ ಇರುತ್ತೆ, ಎಲ್ಲ ಡೀಟೇಲ್ಸನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಭಾರತ ಮಾತೆಯ ಭರತ ಖಂಡದ ಜನ್ಮದಿನದ ಅಂದರೆ ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್. ಭಾರತ ದೇಶದ ಪ್ರತಿಯೊಬ್ಬರ ನಾಗರಿಕರಲ್ಲಿ ನನ್ನದೊಂದು ಮನವಿ, ಇವತ್ತಿನಿಂದ ನಾವೆಲ್ಲರೂ ಸೇರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಈ ಭಾರತ ಅಂತಕ್ಕಂಥ ಒಂದು ಹೆಸರನ್ನು ಚೇಂಜ್ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮೇಲನ್ನು ಮಾಡಿ ಅಥವಾ ಒಂದು ಸಹಿ ಸಂಗ್ರಹ ಆಂದೋಲನ ಮಾಡಿದ್ರೂ ಸರಿ, ಆಂದೋಲನ ಮಾಡಿ ಇದು ಪ್ರಧಾನಮಂತ್ರಿಗಳಿಗೆ ಇಡೀ ಭಾರತ ದೇಶದ ಇಷ್ಟು ಕೋಟಿ ಜನಗಳ ಒಂದು ಸಹಿ ಅಥವಾ ಇಮೇಲ್ ಅವರಿಗೆ ತಲುಪಬೇಕು. ಇದು ತಲುಪೋ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದು ಮುಟ್ಟಿ ಈ ಇಂಡಿಯಾ ಅಂತಕ್ಕಂಥ ನೇಮನ್ನು ಚೇಂಜ್ ಮಾಡಿ ಭಾರತ ಅಂತಕ್ಕಂಥ ನೇಮನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮನಸ್ಸಾಗಬೇಕು. ಅಲ್ಲಿವರೆಗೂ ಸಹಿಯನ್ನು ಅಥವಾ ಮೇಲನ್ನು ಮಾಡಿ ಕಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. धर्मस्य तदात्मानं सृजाम्यहम्